ಸೊ ಈ ವರ್ಷ 2026ನೇ ಸಾಲಿನಲ್ಲಿ SSLC ಎಕ್ಸಾಮ್ 2 ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಯಾವಾಗ ಅನೌನ್ಸ್ ಮಾಡಲಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರಾ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ನೋಡಿ, ಈಗ SSLC ಎಕ್ಸಾಮ್ 2 ಪರೀಕ್ಷೆಯನ್ನು ಬರೀತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ಈಗಾಗಲೇ ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಟ್ಟಾರೆ ಎಕ್ಸಾಮು ಇವತ್ತು, ಓಕೆನಾ. ಸೊ ಮೇ 25ನೇ ತಾರೀಕು ಕಂಪ್ಲೀಟ್ ಆದರೆ ಆಗ್ತವೆ, ಓಕೆನಾ. ಸೊ ನಂತರ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಯಾವಾಗ ಅನೌನ್ಸ್ ಮಾಡಲಾಗುತ್ತೆ? ರಿಸಲ್ಟ್ ಅನೌನ್ಸ್ ಮಾಡಬೇಕಂತಂದರೆ ನಿಮ್ಮ ಆನ್ಸರ್ ಶೀಟ್ನ ಇವ್ಯಾಲ್ಯುವೇಟ್ ಮಾಡಬೇಕಾಗಿರುತ್ತೆ. ಇವ್ಯಾಲ್ಯುವೇಟ್ ಮಾಡ್ತಕ್ಕಂತಹ ಪ್ರೋಸೆಸ್ಸು ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳೋದಾದರೆ ಮುಂದಿನ ತಿಂಗಳು ಜೂನ್ 1ನೇ ತಾರೀಕಿನಿಂದ ಸೊ ನಿಮ್ಮ ಒಂದು ಆನ್ಸರ್ ಶೀಟನ್ನು ಇವ್ಯಾಲ್ಯುವೇಟ್ ಮಾಡಲಾಗುತ್ತೆ, ಓಕೆನಾ. ಅಂತಂದರೆ ಕರೆಕ್ಷನ್ ಮಾಡಲಾಗುತ್ತೆ, ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಚೆಕ್ ಮಾಡಲಾಗುತ್ತೆ. ಸೊ ಆ ಒಂದು ಪ್ರೋಸೆಸ್ ಎಲ್ಲ ಮಿನಿಮಮ್ ಅಂತಂದ್ರೂ 6ರಿಂದ 7 ದಿನ, ಒಂದು ವಾರ ಅಂತೂ ಹಿಡಿಯುತ್ತೆ, ಓಕೆನಾ. ಎಲ್ಲ ವಿದ್ಯಾರ್ಥಿಗಳ ಆನ್ಸರ್ ಶೀಟನ್ನೆಲ್ಲ ಇವ್ಯಾಲ್ಯುವೇಟ್ ಮಾಡೋದಕ್ಕೆ, ಓಕೆನಾ. ಸೊ ನಂತರ 2ನೇ ಎಕ್ಸಾಮ್ ಆದಮೇಲೆ ಯಾವುದೇ ರೀತಿ 3ನೇ ಎಕ್ಸಾಮ್ ಇರೋದಿಲ್ಲ. ಬಿಕಾಸ್ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿಕ್ಷಣ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ತಿಳಿಸಲಾಗಿದೆ, ಓಕೆನಾ. ಸೊ ನಂತರ ಈ 2ನೇ ಎಕ್ಸಾಮಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರಾ ಅನ್ನೋದನ್ನು ತಿಳ್ಕೊಳೋದಾದ್ರೆ ಸೊ ಸಾಧ್ಯತೆಗಳಂತೂ ಕಡಿಮೆನೇ ಇರ್ತಕ್ಕಂಥದ್ದು. ಬಿಕಾಸ್ ನೀವು ಆನ್ಸರ್ ಬರ್ದಿಲ್ಲ ಅಂತಿದ್ರು ಸಹ, ಇನ್ ಕೇಸ್ ಆನ್ಸರ್ಗೆ ಸಂಬಂಧಪಟ್ಟಂಥ ರಿಲೇಟೆಡ್ ಆನ್ಸರ್ ಬರ್ದಿದ್ರು ಸಹ ನೀವು ಪಾಸ್ ಆಗ್ತಕ್ಕಂಥ ಸಾಧ್ಯತೆ ಆದರೆ ಇರುತ್ತೆ, ಓಕೆನಾ. ಸೊ ಆಲ್ಮೋಸ್ಟ್ ಎಲ್ಲನೂ ಪಾಸ್ ಮಾಡೋದಕ್ಕೆ ಎಲ್ಲ ಶಿಕ್ಷಕರು ಟ್ರೈ ಮಾಡ್ತಿರ್ತಾರೆ, ಓಕೆನಾ. ಸೊ ಆ ಕಾರಣದಿಂದಾಗಿ ನೀವು ಆನ್ಸರ್ ಬರ್ದಿಲ್ಲ ಅಂತಂದ್ರೂ ಆನ್ಸರ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಬರ್ದಿದ್ರು ಸಹ ಕೆಲವೊಮ್ಮೆ ಹಾಫ್ ಮಾರ್ಕ್ಸ್ ಕೊಡ್ತಕ್ಕಂಥ ಸಾಧ್ಯತೆ ಮುಖಾಂತರ ನೀವು ಪಾಸ್ ಆಗ್ತಕ್ಕಂಥ ಸಾಧ್ಯತೆಯೂ ಇರುತ್ತೆ, ಓಕೆನಾ. ಸೊ ನಾರ್ಮಲ್ ಆಗಿಯೇ ಇವ್ಯಾಲ್ಯುವೇಷನ್ ಪ್ರೋಸೆಸ್ಸನ್ನು ಈಗ ಎಕ್ಸಾಮ್ 12 ಮಾಡ್ತಾರೆ. ಸೊ ಅಷ್ಟೊಂದು ಸ್ಟ್ರಿಕ್ಟಾಗಿ ಏನು ಸಹ ಮಾಡ್ತಕ್ಕಂಥ ಸಾಧ್ಯತೆಗಳು ಇರೋದಿಲ್ಲ, ಓಕೆನಾ. ಸೊ ನಾರ್ಮಲ್ ಆಗಿಯೇ ಮಾಡ್ತಾರೆ. ನೆಕ್ಸ್ಟ್, ರಿಸಲ್ಟ್ ಯಾವಾಗ ಬರುತ್ತೆ? ಸೊ ಇದು ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿ, ಓಕೆನಾ. ಸೊ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತಂದರೆ ಜೂನ್ 1ನೇ ತಾರೀಕಿಂದ ಅಂತಂದರೆ ಫಸ್ಟ್ ವೀಕಲ್ಲೆಲ್ಲ ಇವ್ಯಾಲ್ಯುವೇಷನ್ ಪ್ರೋಸೆಸ್ ಇರುತ್ತೆ. ಜೂನ್ 2ನೇ ವಾರದಲ್ಲಿ ಸೊ ನಿಮಗೆ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಎಕ್ಸಾಮ್ 2 ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿ ಮಾಹಿತಿಯನ್ನಾದರೆ ತಿಳಿಸಲಾಗಿದೆ. ಇದು ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರುತ್ತೆ, ಓಕೆನಾ. ಸೊ ನಿಖರವಾಗಿರ್ತಕ್ಕಂತಹ ಡೇಟನ್ನು ಅನೌನ್ಸ್ ಮಾಡಿದ ನಂತರ ಆದಷ್ಟು ಬೇಗ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಇದೀಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ.